ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಸಿ ಲೈಫ್ ಇನ್ ಕನ್ನಡ. ಈ ರೀತಿ ಹೆಸರು ಕಾಳು ಗ್ರೇವಿ ಮಾಡ್ತು ಅಂದರೆ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಆದರೆ ಯಾವ ರೀತಿ ಗ್ರೇವಿ ಮಾಡಿದೆ ಅಂತ ಈ ವಿಡಿಯೋ ಮೊದಲು. ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಹೆಸರು ಕಾಳು ಗ್ರೇವಿ ಮಾಡಲಿಕ್ಕೋಸ್ಕರ ನಾನು ಇದನ್ನು ಮೊದಲೇ ಇಷ್ಟು ಹೆಸರು ಕಾಳನ್ನು ನೆನೆಸಿ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಇದನ್ನು ನೀವು ರಾತ್ರಿ ಮಾಡೋದು ಅಂದರೆ ಬೆಳಗ್ಗೆ ನೆನೆಗೆ ಹಾಕಿಟ್ಬೇಕು, ಇಲ್ಲ ಬೆಳಗ್ಗೆ ಮಾಡೋದನ್ನು ರಾತ್ರಿ ನೆನೆಗೆ ಹಾಕಿಟ್ಬೇಕು. ಆ ಥರ ನಾನು ಇದನ್ನು ಬೆಳಗ್ಗೆ ನೆನೆಗೆ ಹಾಕಿಟ್ಕೊಂಡಿದ್ದೆ. ಈ ಥರ ಆಗಿದೆ. ಈಗ ನೋಡಿ, ಫಸ್ಟು 2 ಟೊಮೆಟೊನ ತಗೊಂಡಿದ್ದೀನಿ. ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಫಸ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬರೋಣ. 2 ಟೊಮೆಟೊನ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನಾನೀಗ ಟೊಮೆಟೊ ಮಿಕ್ಸಿ ಮಾಡ್ಕೊಬಂದು ಪೇಸ್ಟ್ ಮಾಡಿದ್ದೀನಿ ನೋಡಿ ಈ ಥರ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಒಂದು ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆಗಲಿ. ಈಗ 2 ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ತೀನಿ. ಇದಾದರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ನೀಟಾಗಿ ಫ್ರೈ ಆಗಲಿದೆ. ಈರುಳ್ಳಿ ಎಷ್ಟು ಫ್ರೈ ಆಗಿದೆ ನೋಡಿ. ಈಗ 2 ಟೀ ಸ್ಪೂನ್ ಅಂದರೆ ಇದರಲ್ಲಿಷ್ಟು 2 ಟೀ ಸ್ಪೂನ್ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಗೆ ಫ್ರೈ ಆಗಲಿ. ಫ್ರೈ ಆಗ್ತಾ ಇರುವಾಗಲೇ ಸ್ವಲ್ಪ ಕರಿಬೇವಿಟ್ಟು ಅದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕಿ ಅದು ಫ್ರೈ ಮಾಡ್ತೀವಿ ಚೆನ್ನಾಗಿ. ಈಗ 1 ಟೀ ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೀ ಸ್ಪೂನ್ ಚಿಲ್ಲಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಫ್ರೈ ಆಗ್ತಾ ಇರಲಿ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ. ಒಂದು 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ. ಫ್ರೈ ಆಗ್ತಾ ಇದೆ. ಈಗ ಟೊಮೆಟೊ ಪೇಸ್ಟ್ ಏನು ಮಾಡ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲದ ಬೇಗ ತಳ ಹಿಡಿದ್ಬಿಡುತ್ತೆ, ಅದರಿಂದಾಗಿ ಇದನ್ನು ಇದಕ್ಕೆ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಇದ್ರ ಜೊತೆನಲ್ಲೇ ಫ್ರೈ ಆಗುತ್ತೆ. ಈಗ ನಾವೇನು ನೆನೆಸಿಟ್ಕೊಂಡಿದ್ದೆ ಹೆಸರು ಕಾಳು ಅದನ್ನು ಇದಕ್ಕೆ ಹಾಕ್ತೀವಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ಮಿಕ್ಸ್ ಆಗಲಿ. ರುಚಿಗೆ ತಕ್ಕ ಉಪ್ಪು ಹಾಕೊಳ್ತಾ ಇದ್ದೀನಿ. ಇದು ಪೂರಿ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಇದು ಫ್ರೈ ಆಗಿದೆ. ಇದು ಸಾಕು. ಇದಕ್ಕೆ ನಾನೇನು ಮಿಕ್ಸಿ ಜಾರಿನಲ್ಲಿ ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಸೇರಿಸಿ. ನಾನು ಸ್ವಲ್ಪ ಗ್ರೇವಿ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ. ಅದರಿಂದ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ.
ಇದು ಉಪ್ಪು ಎಲ್ಲ ಇವಾಗ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಬೇಕಿದ್ರೆ ಇವಾಗಲೇ ಹಾಕೊಳ್ಳಿ. ಖಾರ ಏನಾದ್ರು ಕಮ್ಮಿ ಇತ್ತು ಅಂದರೆ ಖಾರ ಕೂಡ ಹಾಕ್ಕೊಳ್ಳಿ ಈಗಲೇ. ಸ್ವಲ್ಪ ಇದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ, ಈಗ ಗಟ್ಟಿಯಾಗಿದ್ದರೆ ಮತ್ತೆ ಬೇಕಾದ್ರೆ ನೀವು ಕುಕ್ಕರ್ನ ಆಫ್ ಮಾಡ್ಕೊಂಡ್ಮೇಲೆ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಕಾದ್ರೆ ಕುದಿಸ್ಕೊಬೋದು, ಆಗ ಸ್ವಲ್ಪ ತೆಳ್ಳಗಾಗುತ್ತೆ. ಇವಾಗ ನಾನು ಇಷ್ಟು ಹಾಕ್ಕೊಂಡು, ಯಾಕೆಂದರೆ ಇದು ಕಾಳು ಬೆಂದಾಗ ಸ್ವಲ್ಪ ತುಂಬ ಗಟ್ಟಿಯಾಗಿ ಆಗಿಬಿಡುತ್ತೆ. ನಾವು ಇಷ್ಟು ನೀರು ಹಾಕೋದು ಸ್ವಲ್ಪ ಕಮ್ಮಿನೇ ಅನಿಸುತ್ತೆ. ಇಷ್ಟು ಹಾಕಿರ್ತೀನಿ. ನಿಮಗೆ ತುಂಬ ಹೆಸರು ಕಾಳು ತುಂಬ ಬೇಯಬೇಕು ಅಂದರೆ 2 ವಿಶಿಲ್ ಹೊಡಿಸಿ, ಇಲ್ಲ ಸ್ವಲ್ಪನೇ ಬೆಂದಿದ್ದು ಸಾಕು ಅಂದರೆ 1 ವಿಶಿಲ್ ಹೊಡಿಸಿ. 2 ವಿಶಿಲ್ ಹೊಡಿಸಿದ್ರೆ ತುಂಬ ಬೆಂದು ಅದು ಪುಡಿ ಆಗುತ್ತೆ. ಆದ್ದರಿಂದ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ನೀರು ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಲಿಡ್ ಕ್ಲೋಸ್ ಮಾಡಿ 2 ವಿಶಿಲ್ ಹೊಡಿಸಿ. ನಾನು 2 ವಿಶಿಲ್ ಹೊಡಿಸ್ತಾ ಇದ್ದೀನಿ. 2 ವಿಶಿಲ್ ಆದಮೇಲೆ ನೋಡುವ. ನೋಡಿ ಈಗ ವಿಶಿಲ್ ಆಗಿದೆ, ತಣ್ಣಗೆ ಕೂಡ ಆಗಿದೆ. ಈಗ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ನೋಡಿ ಈ ಥರ ಇದೆ ನೋಡಿ ಫ್ರೆಂಡ್ಸ್, ನೀಟಾಗಿ ಬೆಂದಿದೆ ನೋಡಿ. ಗ್ರೇವಿ ನೋಡಿ ಇಷ್ಟೇ ಇದೆ. ನಾನು ಕರೆಕ್ಟಾಗಿ ಏನು ಗ್ರೇವಿ ಅಂತ ಹೇಳಿದೆ ಇಷ್ಟು ಕರೆಕ್ಟಾಗೆ ಇದೆ. ಎಣ್ಣೆ ಎಲ್ಲ ಮೇಲೆ ತೇಲ್ಕೊಂಬಂದಿದೆ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಈಸಿ ಲೈಫ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.